Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Find the directional derivatives of the following. Problem number 7. F of x, y, z equal to x square, y square, z square at the point 1, 1, minus 1 in the direction of the tangent to the curve x equal to e power of t, y equal to 1 plus 2 sin t, z equal to t minus cos t, where t vary from minus 1 to 1 or minus 1 less than or equal to t less than or equal to 1. ಸೊ ಹಾಗಂದ್ರೆ ಏನು ಅಂದರೆ ಟಿ ವೇರಿ ಫ್ರಮ್ -1ಇಂದ +1 ತನಕ ವೇರಿ ಆಗ್ತಾ ಇದೆ. ಸೊ ಫಂಕ್ಷನ್ ಈಸ್ ಗಿವನ್ ಎಕ್ಸ್ ವೈ ಝೆಡ್ 3 ಕೋಆರ್ಡಿನೇಟ್ ಸಿಸ್ಟಮು. ಎಫ್ ಅಂದರೆ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್ 3 ಡೈಮೆನ್ಷನಲ್ದು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಟ್ ದಿ ಪಾಯಿಂಟ್ 1, 1, -1. ಎಕ್ಸ್ ವ್ಯಾಲ್ಯೂ ಇಸ್ 1, ವೈ ವ್ಯಾಲ್ಯೂ ಇಸ್ 1 and z value is -1. In the direction of the tangent to the curve x value, this is for y the 1 plus 2 sin t, z expressions. Okay. Here find out the directional derivative. So problem number 7. So here f of x comma y comma z equal to x square y square z square at the point 1, 1, -1 ಅಂತ ಹೇಳಿದ್ರೆ ಹೇಗಿರುತ್ತೆ ಅದರದ್ದು ಫಿಗರ್ ಅಂದರೆ, ಬಟ್ ಎಕ್ಸಾಮಿಗೇನು ಫಿಗರ್ ಏನು ಅವಶ್ಯಕತೆ ಇಲ್ಲ ಆಯಿತಾ, ನಾವು ಸುಮ್ಮನೆ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ಝೆಡ್ ಆ್ಯಕ್ಸಿಸ್. ಅಂದರೆ ಕೋಆರ್ಡಿನೇಟ್ ಸಿಸ್ಟಮ್ಸಲ್ಲಿ ದೇರ್ ಆರ್ 3 ಕೋಆರ್ಡಿನೇಟ್ ಸಿಸ್ಟಮ್ಸ್ ಇದೆ. ಒಂದು ಕಾರ್ಟೀಷಿಯನ್ ಆರ್ ರೆಕ್ಟಾಂಗುಲರ್ ಕೋಆರ್ಡಿನೇಟ್ ಸಿಸ್ಟಮ್ಸ್, ಸೆಕೆಂಡ್ ಒನ್ ಈಸ್ ಸಿಲಿಂಡ್ರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ಸ್ ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ಸ್ ಅಂತ. ಬಟ್ ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಎಕ್ಸ್ ವೈ ಝೆಡ್ ಅಂದರೆ ಅದು ರೆಕ್ಟ್ಯಾಂಗ್ಯುಲರ್ ಅಥವಾ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ಸ್. ಸೊ ದಿಸ್ ಒನ್ ಈಸ್ ದಿ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ವೈ ಆ್ಯಕ್ಸಿಸ್, ಇಲ್ಲಿ ಝೆಡ್ ಆ್ಯಕ್ಸಿಸ್ ಅಂತ ಇದೆ. ಇದು ಎಕ್ಸಾಮಲ್ಲಿ ಬರಿಬೇಡಿ ಆಯಿತಾ, ನಾನು ಸುಮ್ಮನೆ ಬರೀತಾ ಇರೋದು, ಇದೇನು ಅವಶ್ಯಕತೆ ಇಲ್ಲ ಎಕ್ಸಾಮಿಗೆ, ಸುಮ್ಮನೆ ಅರ್ಥ ಮಾಡ್ಕೊಳ್ಳೋಕ್ಕೆ. ದಿಸ್ ಈಸ್ ವೈ ಆ್ಯಕ್ಸಿಸ್. ಸೊ ಪಾಯಿಂಟ್ಸ್ ಏನಾಗಿದೆ, ಪಾಯಿಂಟ್ ಈಸ್ 1, ಪಾಯಿಂಟ್ಸ್ 1, 1, -1. ಸೊ ಎಕ್ಸ್ ವ್ಯಾಲ್ಯೂ 1 ಅಂತ ಹೇಳಿದ್ರೆ 1 ಸೆಂಟಿಮೀಟ್ರ್ ಇಲ್ಲಿರುತ್ತೆ. ವೈ ಈಸ್ 1 ಸೆಂಟಿಮೀಟರು, ಸೊ ವೈ ಈಸ್ 1 ಸೆಂಟಿಮೀಟರು. ಓಕೆ, ಅಲ್ಲಿಗೆ ಏನು ಮಾಡಬೇಕು, ಹೀಗೆ ಇದಕ್ಕೆ ಪ್ಯಾರಲಲ್ಲಾಗಿ ದಿಸ್ ಲೈನ್ ಪ್ಯಾರಲಲ್ಲಾಗಿ ತೊಗೊಂಬರೋದು, ಮತ್ತು ಈ ಲೈನಿಗೆ ಪ್ಯಾರಲಲ್ಲಾಗಿ ಇದನ್ನು ಡ್ರಾ ಮಾಡಬೇಕು. ಸೊ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್, ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಆಯಿತು. ಝೆಡ್ ಇದೆಯಲ್ಲ ಅದು -1 ಅಂತ ಹೇಳಿದ್ರೆ ಡೌನ್ವರ್ಡ್, ಗೊತ್ತಾಯ್ತಲ್ಲ. ಸೊ ಎಷ್ಟಿರ್ಬೋದು, ಇಲ್ಲಿ ಎಲ್ಲೋ ಇದು ಅಪ್ವರ್ಡ್ ಡೈರೆಕ್ಷನ್, ಇಲ್ಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಇಲ್ಲಿ ಎಲ್ಲೋ -1 ಅಂತ ಇಟ್ಕೊಳ್ಳೋಣ, ಇಲ್ಲಿ -1 ಅಂತ ಇರಬಹುದು. ಓಕೆ, ಅಥವಾ ಇದೇ -1 ಅಂತ ಹೇಳಿದ್ರು ಪಾಯಿಂಟ್ ಸಿಗೋದಿಲ್ಲ, ರೇಡಿಯಸ್ದು ಸಿಗೋದಿಲ್ಲ ಅಷ್ಟೇ, ಗೊತ್ತಾಯ್ತಲ್ಲ. ಇದು -1 ಅಂತ ತೊಗೊಂಡ್ರೆ ಸೊ ಅವಾಗ ನಮಗೆ ಏನಾಗುತ್ತೆ, ಝೆಡ್ ಆ್ಯಕ್ಸಿಸ್ ಇಲ್ಲಿದೆ. ಸೊ ಇದನ್ನು ಹೀಗೆ ವರ್ಟಿಕಲಿ ಡ್ರಾ ಮಾಡಿರ್ತೀವಿ, ಇಲ್ಲೂ ಅಷ್ಟೇ ಇದು ವರ್ಟಿಕಲಿ ಡ್ರಾ ಮಾಡಿದ್ದೀವಿ. ಈ ಬಾಕ್ಸ್ ಈ ಥರ ಕಾರ್ಟಿಷನ್ಗೊಂದು ಕ್ಯೂಬ್ ಸಿಸ್ಟಮ್ಸ್ ಇದೆ. ಓಕೆ, ಸೊ ದಿಸ್ ಈಸ್ -1 ಅಂತ, -1 ಝೆಡ್ ಆ್ಯಕ್ಸಿಸ್ದು ಇದು -z. ಸೊ ಇಲ್ಲಿ +1, ದಿಸ್ ಈಸ್ 1 ಅಂತ. ಸೊ ಯೂನಿಟ್ ಪೊಸಿಷನ್ ಯೂನಿಟ್ ನಾರ್ಮಲ್ ವೆಕ್ಟರ್ ಇದೆಯಲ್ಲ, ಅದು ಏನಾಗುತ್ತೆ, ಲೈಕ್ ಪಿ ಸಮ್ವೇರ್ ಎಲ್ಲಿ ಇಲ್ಲಿ ಆಗ್ಬೋದು, ಗೊತ್ತಾಯ್ತಲ್ಲ. ದಿಸ್ ಪಾಯಿಂಟ್ ಎಲ್ಲನೂ ಮೀಟ್ ಮಾಡ್ತಾ ಇದೆ, ಅಥವಾ ಹೀಗೂ ಆಗ್ಬೋದು. ದಿಸ್ ಪಾಯಿಂಟ್ ರೇಡಿಯಸ್ ಅಂತ ತಗೊಂಡ್ರೆ ಇಲ್ಲಿ, ಸೊ ವೆಕ್ಟರ್ ಆಫ್ ಆರ್ ಅಂತ ತಗೊಂಡ್ರೆ, ವೆಕ್ಟರ್ ಆಫ್ ಆರ್ ಇಸ್ ಇದು ಡೈರೆಕ್ಟ್ ಅಂದರೆ ಪೊಸಿಷನ್ ವೆಕ್ಟರ್. ಸೊ ದಿಸ್ ಈಸ್ ಪಾಯಿಂಟ್ ಪಿ ಅಂತ ತಗೊಳ್ಳೋಣ, ಪಾಯಿಂಟ್ ಪಿ ಇಲ್ಲಿ
ಹೇಗೆ ಬಂದಿದೆ ಅದು ಫಿಗರ್ ಅಂದರೆ ಹೀಗಿದೆ. ಓಕೆ, ಇದು ಸೆಂಟರ್ ಪಾಯಿಂಟ್ ಅಲ್ವಾ, ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ಸು. ಇಲ್ಲಿ ಪಾಯಿಂಟ್ಸ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ದಿಸ್ ಪಾಯಿಂಟ್ ಪಿ ಅಂತ. ಓಕೆ, ಸೊ ಇದು ವೆಕ್ಟರ್ ಡೈರೆಕ್ಷನ್, ಪೊಸಿಷನ್ ಆಫ್ ವೆಕ್ಟರ್. ಸೊ ಪಿ ಆಫ್ 1,1,-1 ಅಂತ ಹೇಳಿದ್ರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಪಿ ಇದು ಗೊತ್ತಾಯ್ತಲ್ಲ. ಪಾಯಿಂಟ್ ಪಿ ಇಸ್ ಸಮ್ವೇರ್ ಹಿಯರ್. ಸೊ ಎಫ್ ಆಫ್ ಎಕ್ಸ್ ವೈ ಝೆಡ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಇನ್ ದಿ ಡೈರೆಕ್ಷನ್ ಆಫ್ ಕರ್ವ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಎಕ್ಸ್ ಈಕ್ವಲ್ ಟು ಇ ಪವರ್ ಆಫ್ ಟಿ ಅಂತ. ನೆಕ್ಸ್ಟ್ ವೈ ಈಕ್ವಲ್ ಟು 1 + 2 × sin 2t ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಝೆಡ್ ಈಕ್ವಲ್ ಟು ಟಿ ಮೈನಸ್ ಕೊಸೈನ್ ಟಿ ಅಂತ, ಅಥವಾ ಕಾಸ್ ಟಿ. ಸೊ ಹಿಯರ್ ಟಿ ಏನು ಅಂತ ಹೇಳಿದ್ರೆ -1 + 1 ತನಕ ವೇರಿ ಆಗ್ತಾ ಇದೆ. ಸೊ -1 to 2, ಸೊ +1 ತನಕ ವೇರಿ ಆಗ್ತಾ ಇದೆ. ವೇರ್ ಟಿ ವೇರೀಸ್ ಫ್ರಮ್ -1 to +1. ಓಕೆ, ಫಸ್ಟ್ ಇವಾಗ ಏನು ಮಾಡೋಣ, ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಝೆಡ್ನ ಎಫ್ ಅಂತ ಕಾಲ್ ಮಾಡ್ಬೋದು. ಎಫ್ ಆಫ್ ಎಕ್ಸ್ ವೈ ಝೆಡ್ ಐ ಕಾಲ್ ಇಟ್ ಆ್ಯಸ್ ಎಫ್ ಅಂತ ಕಾಲ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ವೈ ಝೆಡ್ ಅಂದರೆ ಏನು, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಸೊ ರೈಟ್ ಡೌನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಂತ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಡೈರೆಕ್ಷನಲ್ ಡೆರಿವೇಟಿವ್ಸ್ ಅಂತ ಹೇಳಿದ್ರೆ ಡೆಲ್ ಎಫ್ ಅಂತ ತೊಗೋಬೇಕು. ಡೆಲ್ ಎಫ್ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್ ಅಂತ. ಸೊ ಡೈರೆಕ್ಷನಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಫೈಂಡ್ ಔಟ್ ಡೈರೆಕ್ಷನಲ್ ಡೆರಿವೇಟಿವ್. ಮೊದಲೆಲ್ಲ ನಾವು ಫೈ ಅಂತ ಬರೀತಾ ಇದ್ವಿ, ಅಲ್ಲಿ ಫೈ ಇತ್ತು ಹಾಗಾಗಿ. ಬಟ್ ಈ ಪ್ರಾಬ್ಲಮಲ್ಲಿ ಎಫ್ ಅಂತ ಕೊಟ್ಟಿದ್ದಾರೆ, ಎಫ್ ಅಂತ ಬರಿಬೇಕು. ಡೆಲ್ ಫೈ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್, ಇದನ್ನು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ಫಾರ್ ಡೈರೆಕ್ಷನಲ್ ಡೆರಿವೇಟಿವ್. ಸೊ ಫಸ್ಟ್ ಏನು ಮಾಡಬೇಕಾಗುತ್ತೆ, ಇಲ್ಲಿ ಡೆಲ್ ಎಫ್ ಅಂತ ಬರೆದೆ. ಡೆಲ್ ಫಾರ್ಮುಲಾ ಗೊತ್ತಿದೆ. ಸೊ ಡೆಲ್ ಅಂತ ಹೇಳಿದ್ರೆ ∂/∂x i ಪ್ಲಸ್ ∂/∂y j ಪ್ಲಸ್ ∂/∂z k ಅಂತ. ಓಕೆ, ನೆಕ್ಸ್ಟ್ ಎಫ್ ಅಂತ ಹೇಳಿದ್ರೆ ಲೈಕ್ ಎಲ್ಲ ಅದಕ್ಕೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಇಲ್ಲಿ ∂φ ಹಾಗೆ ಎಫ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಡೆಲ್ ಎಫ್ ಅಂತ ಹೇಳಿದ್ರೆ. ಸೊ ಡೆಲ್ ಎಫ್ ಈಕ್ವಲ್ ಟು ∂f/∂x ಇಂಟು ಐ ಪ್ಲಸ್ ∂f/∂y j ಪ್ಲಸ್ ∂f/∂z k, ಈ ಥರ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗತ್ತೆ, ಡೆಲ್ ಎಫ್ ಫೈಂಡ್ ಔಟ್ ಮಾಡಬೇಕು. ಡೆಲ್ ಎಫ್ ಈಕ್ವಲ್ ಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಮಾತ್ರ ಇರೋದು. ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ, ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರಿಗೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 2x ಬರುತ್ತೆ. 2x ಮತ್ತು ಇಲ್ಲಿ ಐ ಇದೆಯಲ್ಲ, ಐ ಅಂತ ಬರೀರಿ. ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ, ಸೊ ದಟ್ ಈಸ್ 2 × x ಸ್ಕ್ವಯರ್ ವೈ ಝೆಡ್ ಸ್ಕ್ವಯರ್, ಮತ್ತು ಇಲ್ಲಿ ಜೆ ಇದೆಯಲ್ಲ ಜೆ. ಪ್ಲಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಝೆಡ್ ಸ್ಕ್ವೇರ್ ಇರೋದು ಹಾಗಾಗಿ 2z ಆಗುತ್ತೆ. 2 × x ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು. ಮತ್ತು ಝೆಡ್ ಸ್ಕ್ವೇರ್ಗೆ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ 2z, 2 ಇಲ್ಲಿ ಬರೀರಿ, ಝೆಡ್ಡನ್ನು ಇಲ್ಲಿ ಬರೆಯೋದು. ಮತ್ತು ಇಲ್ಲಿ ಕೆ ಇದೆಯಲ್ಲ, ಕೆ ಹಾಗೆ ಬರಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು, 2 ಈಸ್ ಕಾಮನ್, ಎಲ್ಲ ಕಡೆಯೂ 2 ಕಾಮನ್ ಆಗಿದೆ, ಟೇಕ್ ಇಟ್ ಔಟ್ ಸೈಡ್. ಸೊ ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಎಲ್ಲ ಕಡೆಯೂ ಉಂಟು, ಗೊತ್ತಾಯ್ತಲ್ಲ. ಎಕ್ಸ್ ವೈ ಝೆಡ್ ಹೊರಗಡೆ ತೊಗೊಂಬಿಡಿ. ನೆಕ್ಸ್ಟ್ ಇನ್ಸೈಡಲ್ಲಿ ಏನಾಗ್ತಾ ಇದೆ, ವೈ ಆ್ಯಂಡ್ ಝೆಡ್ ಫಸ್ಟ್ ಟರ್ಮಲ್ಲಿ ಎಕ್ಸ್ಟ್ರಾ ಇದೆ, ವೈ ಝೆಡ್. ಮತ್ತು ಇಲ್ಲಿ ಐ ಇದೆ, ಐ ಅಂತ ಬರೆಯೋದು. ಪ್ಲಸ್ ಹಿಯರ್ ಎಕ್ಸ್ ಆ್ಯಂಡ್ ಝೆಡ್ ಮತ್ತು ಜೆ. ಪ್ಲಸ್ ಹಿಯರ್ ಎಕ್ಸ್ ಆ್ಯಂಡ್ ವೈ ವಿತ್ ಕೆ, ಇಷ್ಟು ಬರಿಬೇಕು. ಗೊತ್ತಾಯ್ತಲ್ಲ. ಹೀಗೆ ನೆಕ್ಸ್ಟ್ ಡೆಲ್ ಎಫ್, ಈಗ ಡೆಲ್ ಎಫ್ ಇದೆಯಲ್ಲ, ಡೆಲ್ ಎಫ್ ಅಂತ ಬರೆದು ಪಾಯಿಂಟ್ಸ್ ಏನು, ಪಾಯಿಂಟ್ಸ್ ಎಕ್ಸ್ ಪಾಯಿಂಟ್ ಇಸ್ 1, ವೈ ಪಾಯಿಂಟ್ ಇಸ್ 1 -1. ಸೊ ಎಕ್ಸ್ 1, ವೈ 1 ಸೆಂಟಿಮೀಟ್ರು 1 ಮೀಟರು. ಓಕೆ, ವೈ ಈಸ್ 1, ಝೆಡ್ ಈಸ್ -1.
ಈಗ ಹಾಕ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 2 ಹಾಗೆ ಬರೆಯೋದು. ಎಕ್ಸ್ ಇದೆಯಲ್ಲ, ಎಕ್ಸ್ ಈಸ್ 1, ವೈ ಈಸ್ 1, ಝೆಡ್ ಈಸ್ -1 ಇಂಟು ವೈ ಈಸ್ 1, ಝೆಡ್ ಈಸ್ -1 ಐ ಪ್ಲಸ್ ಎಕ್ಸ್ ಈಸ್ 1, ಝೆಡ್ ಈಸ್ -1 ಜೆ ಪ್ಲಸ್ ಎಕ್ಸ್ ಈಸ್ 1, ವೈ ಈಸ್ 1 ಕೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇರೋದು. ಓಕೆ, ಈಕ್ವಲ್ ಟು ದಿಸ್ ಈಸ್ -2 ಇಂಟು -i -j ಪ್ಲಸ್ ಕೆ ಅಂತ ಬಂದಿದೆ. ಓಕೆ, ಸೊ ದಿಸ್ ಈಸ್ ಡೆಲ್ ಎಫ್ ಅಟ್ 1,1,1. ಓಕೆ, ಈಗ ಏನು ಮಾಡಬೇಕು? ಟು ಫೈಂಡ್ ದಿ ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್. To find the direction of the tangent. Direction of the tangent. ಟ್ಯಾಂಜೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್ ಅಂದ್ರೇನು? ಸ್ಲೋಪ್. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಈಗ ಏನು ಅಸಂಪ್ಷನ್ ಮಾಡೋಣ? ಲೆಟ್ ವೆಕ್ಟರ್ ಆಫ್ ಆರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಆರ್. ಇಲ್ಲಿ ಪಾಯಿಂಟ್ಸ್ ಪಿ ಒರಿಜಿನ್ ಸೆಂಟರ್ ಪಾಯಿಂಟಿಂದ ಪಿಗೆ ಬಂದಿದೆಯಲ್ಲ, ಸೊ ಸೆಂಟರ್ ಪಾಯಿಂಟಿಂದ ಪಿ ಇದೆಯಲ್ಲ, ಇಲ್ಲಿ ಪೊಸಿಷನ್ ವೆಕ್ಟರ್ ಆರ್ ಪಾಸ್ ಆಗ್ತಾ ಇದೆ. ಸೊ ಗೊತ್ತಾಯ್ತಲ್ಲ ಅದು. ಸೊ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು ಎಕ್ಸ್ ಇಂಟು ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಆಲ್ರೆಡಿ ಕ್ವಶನ್ನಲ್ಲೇ ಕೇಳಿದ್ದಾರೆ ಎಕ್ಸ್ ಈಕ್ವಲ್ ಟು e⁻²t. ಸೊ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ನಾಟ್ ವ್ಯಾಲ್ಯೂ ಈಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ಓಕೆ, ಸೊ ವೆಕ್ಟರ್ ಆಫ್ ಆರ್ ಈಕ್ವಲ್ ಟು ಎಕ್ಸ್ ಈಸ್ e⁻t. ಓಕೆ, e⁻t ಇಂಟು ಐ ಪ್ಲಸ್ ವೈ ಈಸ್ 1 + 2 sin t. ಸೊ 1 + 2 sin t ಜೆ. ಸೈನೇ ಸೆಪ್ರೇಟು, ಟೀನೇ ಸೆಪ್ರೇಟ್ ಬರೀಬೇಕಾಯ್ತಾ? ಓಕೆ, ಪ್ಲಸ್ ಝೆಡ್ ಈಸ್ ಟಿ ಮೈನಸ್ ಕಾಸ್ ಟಿ. ಇಲ್ಲಿ ಕೆ ಇದೆ, ಕೆ ಹೀಗೆ ಬರೆಯೋದು. ಓಕೆ, ಇವಾಗ ಏನು ಮಾಡಬೇಕು? ಸೊ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕಲ್ಲ, ಟ್ಯಾಂಜೆಂಟ್ dr/dt ಟ್ಯಾಂಜೆಂಟ್ ವೆಕ್ಟರ್. ಸೊ ಟ್ಯಾಂಜೆಂಟ್ ವೆಕ್ಟರನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಷನ್ ಆಫ್ ವೆಕ್ಟರ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಟಿ. ಗೊತ್ತಾಯ್ತಲ್ಲ? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್ ಅಂತ ಹೇಳ್ತಾರೆ. ಈಕ್ವಲ್ ಟು ಇದಕ್ಕೆ ಮಾಮೂಲಿ ನಾರ್ಮಲ್ ಡೆರಿವೇಟಿವ್ ಅಥವಾ ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಇದು. ಸೊ e⁻t ಡಿಫ್ರೆನ್ಷಿಯೇಟ್ ಮಾಡಿದರೆ e⁻t ಓನ್ಲಿ. ಇಲ್ಲ ಐ ಇದೆ, ಐ ಹಾಗೆ ಬರೆಯೋದು. ಪ್ಲಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟಿ ಇಂದ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಬಿಕಾಸ್ ಅದು ಕಾನ್ಸ್ಟೆಂಟ್. ಪ್ಲಸ್ 2 ಹಾಗೆ ಇಟ್ಕೊಳ್ಳೋದು. ಸೈನ್ ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ ಟಿ. ಇಲ್ಲಿ ಜೆ ಇದೆ, ಜೆ ಹಾಗೆ ಬರೆಯೋದು. ಪ್ಲಸ್ ಮತ್ತು ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಆರ್ಡಿನರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು ಟಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟಿ ಇಂದ ಅಂದರೆ 1. ಸೊ ಮೈನಸ್ ಹಾಗೆ ಇಟ್ಕೊಂಡಿರೋಣ. ಕಾಸ್ ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಟಿ ಬರುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂದರೆ ಮೈನಸ್ ಸೈನ್ ಟಿ. ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಸೈನ್ ಟಿ. ಇಲ್ಲಿ ಕೆ ಇದೆ, ಕೆ ಅಂತ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು ಸೊ ಇದು ಈಸ್ ದಿ ಟ್ಯಾಂಜೆಂಟ್ ವೆಕ್ಟರ್ ಅಂತ ಆಯಿತು. ಸೊ ಈಕ್ವಲ್ ಟು ಇಟ್ ಈಸ್ ದ ಟ್ಯಾಂಜೆಂಟ್ ವೆಕ್ಟರ್ ಅಂತ ಬರೆಯೋದು. ಟ್ಯಾಂಜೆಂಟ್ ವೆಕ್ಟರ್. ಓಕೆ, ಟ್ಯಾಂಜೆಂಟ್ ವೆಕ್ಟರ್ ಅಂತ ಆಯ್ತಲ್ಲ. ನೆಕ್ಸ್ಟ್ ಆಲ್ರೆಡಿ ನಮಗೆ ಪಾಯಿಂಟ್ಸ್ದು ಗಿವನ್ 1 1 1 -1 ಅಂತ ಕೊಟ್ಟಿದ್ದಾರೆ. ಅದರ ಬರೆಯೋಣ. ಪಾಯಿಂಟ್ಸ್ ಪಿ ಈಕ್ವಲ್ ಟು ಎಕ್ಸ್ ವೈ ಝೆಡ್ ಈಕ್ವಲ್ ಟು 1 1 -1 ಇಸ್ ಗಿವನ್. ಅದು ಬೈ ಡೇಟಾ ಅಂತ ಬರೆದ್ರು ಆಯಿತು. ಬೈ ಡೇಟಾ ಅವರೇ ಕೊಟ್ಟಿರೋದು ಕ್ವಶನ್ಸಲ್ಲಿ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ಅಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಅಂತೆಲ್ಲ ಇದೆಯಲ್ಲ, ಸೊ ಅದಕ್ಕೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ಈಕ್ವಲ್ ಟು e⁻t ಅಂತ ಇದೆ. ಎಕ್ಸ್ ಅಂದರೆ ಏನು? 1 ಈಕ್ವಲ್ ಟು e⁻t. ಸೊ 1 ಅಂದರೆ e⁻0 ಅಂದರೆ ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0 ಈಸ್ 1 ಆಗುತ್ತೆ. ಇಲ್ಲಿ ಇದೆಯಲ್ಲ ಹೇಗೋ, ಹಾಗಾಗಿ ನಾನು ಇಲ್ಲೂ ಅಂತಲೇ ತೊಗೋತೀನಿ.
ಗೊತ್ತಾಯ್ತಲ್ಲ. ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0, ಇದು ವ್ಯಾಲ್ಯೂ ಎಷ್ಟು 2.17 ಸಮಥಿಂಗ್. ಸೊ ಅದರದ್ದು ಟು ದ ಪವರ್ ಆಫ್ 0 ಅಂದರೆ 1. ಸೊ ಇಲ್ಲಿಗೆ ಬೇಸ್ ಕಾಮನ್ ಆಗಿದೆ, ಇಂಡೆಕ್ಸ್ ಡಿಫ್ರೆಂಟ್ ಇದೆ. ಸೊ 0 ಈಕ್ವಲ್ ಟು ಟಿ, ದೇರ್ ಫೋರ್ ಟಿ ಈಕ್ವಲ್ ಟು 0. ಗೊತ್ತಾಯ್ತಲ್ಲ, ಟಿ ಈಕ್ವಲ್ ಟು 0 ಆಯಿತು. ನೆಕ್ಸ್ಟ್ ಇಲ್ಲಿ y ಈಕ್ವಲ್ ಟು 1 + 2 sin t ಇದೆಯಲ್ಲ. ಸೊ y ಈಕ್ವಲ್ ಟು 1 + 2 × sin t ಅಂತ ಇದೆ. 1 ಅಂದರೆ ಎಷ್ಟು? 1. y ಅಂದರೆ 1 ಅಂತ. 1 ಈಕ್ವಲ್ ಟು 1 + 2 sin t. ಇದನ್ನು ಬೇಕಾದ್ರೆ ಸಿಂಪ್ಲಿಫೈ ಮಾಡಿದ್ರೆ ಟಿ ಈಕ್ವಲ್ ಟು 0ನೇ ಬರುತ್ತೆ. ಬಿಕಾಸ್ +1 ಇಲ್ಲಿ 1 ಇಲ್ಲಿ 1 ಕ್ಯಾನ್ಸಲ್ ಆಯಿತು, 0 ಬರುತ್ತೆ. ಇಲ್ಲಿ ಹೇಗಾಗುತ್ತೆ ಅಂದರೆ 1 1 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 2 sin t ಈಕ್ವಲ್ ಟು 0. 2 sin t ಈಕ್ವಲ್ ಟು 0. ದೆನ್ sin t ಈಕ್ವಲ್ ಟು 0 ಡಿವೈಡೆಡ್ ಬೈ 2. ಸೊ 0 ಬೈ ಎನಿ ವ್ಯಾಲ್ಯೂ ಇಸ್ 0. ನೆಕ್ಸ್ಟ್ t ಈಕ್ವಲ್ ಟು ಸೈನಿನ ಈ ಕಡೆ ಶಿಫ್ಟ್ ಮಾಡಿದರೆ ಸೈನ್ ಇನ್ವರ್ಸ್ ಆಫ್ 0. ಸೊ ಸೈನ್ ಇನ್ವರ್ಸ್ ಆಫ್ 0 ಈಸ್ 0. ಸೊ ಟಿ ಈಸ್ 0 ಬಂತಲ್ಲ, ಅಷ್ಟೇ. ನೆಕ್ಸ್ಟ್ ಇಲ್ಲಿ ಝೆಡ್ ಹೇಳಿದ್ದಾರೆ, ಝೆಡ್ ಈಕ್ವಲ್ ಟು ಟಿ ಮೈನಸ್ ಕಾಸ್ ಟಿ. ಸೊ ಝೆಡ್ ಈಕ್ವಲ್ ಟು ಟಿ ಮೈನಸ್ ಕಾಸ್ ಟಿ. ಸೊ ಝೆಡ್ ಅಂದರೆ ವ್ಯಾಲ್ಯೂ ಎಷ್ಟು? -1. ಸೊ -1 ಈಕ್ವಲ್ ಟು ಟಿ ಮೈನಸ್ ಕಾಸ್ ಟಿ. ಓಕೆ, ಬೇಕಾದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಟಿ ಇದು ವ್ಯಾಲ್ಯೂ 0 ಹಾಕಿದರೆ ಸೊ ಮೈನಸ್ ಕಾಸ್ 0 ಇಲ್ಲಿ ಬೇಕಾದ್ರೆ ಫೈಂಡ್ ಔಟ್ ಮಾಡ್ಬೋದು. ಟಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಟಿ ವ್ಯಾಲ್ಯೂ 0ನೇ ಬರೋದು. ಓಕೆ, ಸೊ ಈ 0 ಅನ್ನೋದು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗ್ತಾ ಇದೆ. ಟಿ ಈಕ್ವಲ್ ಟು 0 ಬಂತಲ್ಲ, ಇಟ್ಸ್ ಅ ಸ್ಯಾಟಿಸ್ಫೈ. ಸೊ 0 ಟಿ ಈಕ್ವಲ್ ಟು 0 ಆ್ಯಂಡ್ ದಿಸ್ ವ್ಯಾಲ್ಯೂ ಆಫ್ t satisfy all the equations. Satisfy all the equations. ಯಾವ್ಯಾವ ಈಕ್ವೇಷನ್ ಅಂದರೆ ಈ ಈಕ್ವೇಷನಿಗೆ ಸ್ಯಾಟಿಸ್ಫೈ ಆಗ್ತಾ ಇದೆ ಇದು ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು dr/dt ಫೈಂಡ್ ಔಟ್ ಮಾಡಿದ್ವಲ್ಲ, ಇದನ್ನು ಕನ್ಸಿಡರ್ ಮಾಡೋಣ ಇವಾಗ. ಸೊ dr/dt, ವೆಕ್ಟರ್ ಆಫ್ dr/dt ಈಕ್ವಲ್ ಟು, ಸೊ ಏನಂತ ಬಂದಿರೋದು ಅಲ್ಲಿ, e ಪವರ್ ಆಫ್ ಟಿ ಐ ಪ್ಲಸ್ 2 cos t j ಪ್ಲಸ್ 1 ಪ್ಲಸ್ sin t k ಅಂತ ಇದೆ ಇಲ್ಲಿ. ಸೊ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡಿರೋದು. ಸೊ ಇವಾಗ ಏನು ಮಾಡಬೇಕು, ಟಿಗೆ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ ಇಲ್ಲಿ. ಸೊ e ಪವರ್ ಆಫ್ 0 ಈಸ್ 1. 1 ಇಂಟು ಐ ಈಸ್ ಐ ಪ್ಲಸ್ ಕಾಸ್ ಟಿ ಈಸ್ 0. ಕಾಸ್ 0 ಈಸ್ 1. 2 ಇಂಟು 1 ಈಸ್ 2, 2j. ನೆಕ್ಸ್ಟ್ ಸೈನ್ ಟಿ ಅಂದರೆ 0 ಆಯಿತಾ. ಸೈನ್ 0 ಅಂದರೆ 0. 1 ಪ್ಲಸ್ 0 ಈಸ್ 1 ಪ್ಲಸ್ 1 ಇಂಟು ಕೆ ಈಸ್ ಕೆ. ಸೊ ವೆಕ್ಟರ್ ಆಫ್ dr/dt ಈಸ್ ದಿಸ್ ಮಚ್. ಸೊ ಯಾವ ಕೇಸಲ್ಲಿ? ಅಟ್ ಟಿ ಈಕ್ವಲ್ ಟು 0 ಕೇಸಲ್ಲಿ. ಇದನ್ನು ನಾವೇನು ಕಾಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ದಿ ಅಥವಾ ದಿಸ್ ಈಸ್ ದಿ, ಓಕೆ, ದಿಸ್ ಈಸ್ ದಿ ಅಥವಾ ಇಟ್ ಈಸ್ ದಿ ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್, direction of the tangent and the unit vector unit ಬರೀಲ್ಲ unit it is the direction of the tangent and the unit vector in the direction is ಅದು ಏನು ಅಂತ ಹೇಳಿದ್ರೆ, ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಎನ್ ಈಕ್ವಲ್ ಟು, ಸೊ ಇಲ್ಲಿ ಏನು ಬರ್ತಾ ಇದೆ, ಐ ಪ್ಲಸ್ 2j ಪ್ಲಸ್ ಕೆ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವ್ಯಾಲ್ಯೂ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಲ್ ಟು ಐ ಪ್ಲಸ್ 2j ಪ್ಲಸ್ ಕೆ ಡಿವೈಡೆಡ್ ಬೈ 4, 5, 6 √6. ಓಕೆ, ಸ್ಕ್ವೇರ್ ರೂಟ್ ಆಫ್ 6. ಸೊ ನೆಕ್ಸ್ಟ್ ಏನು ಮಾಡಬೇಕು, ದಿ
ಟ್ಯಾಂಜೆಂಟ್. ಎಂಥ ಟ್ಯಾಂಜೆಂಟು? ದಿ ರಿಕ್ವೈರ್ಡ್ ಫಸ್ಟ್ ದಿ ರಿಕ್ವೈರ್ಡ್ directional derivative the required directional derivative of f of x comma y comma z along the tangent to the given curve is, ಸೊ ಅದೇನಾಗುತ್ತದು ಡೆಲ್ ಎಫ್ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್. ಡೆಲ್ ಎಫ್ ಎಷ್ಟಿದೆ ಇದು? ಡೆಲ್ ಎಫ್ ಇಸ್ -2 ಅಂತ ತಗೊಂಡು -i -j + k -2 ಇಂಟು -i -j + k. ಇಲ್ಲಿ ಡಾಟ್ ಇದೆ, ಡಾಟ್ ಅಂತ ಬರೀರಿ. ಯೂನಿಟ್ ನಾರ್ಮಲ್ ವೆಕ್ಟರ್ ಇಸ್ ದಿಸ್ ಮಚ್. ಸೊ i + 2j + k divided by square root of 6. So equal to -2 divided by √6 into -1 into +1 is -1. I dot I is 1. Okay. J coefficient is -1. Here J coefficient is 2. So minus plus -2. J dot J is 1. Plus ಇದು 1 ಇಲ್ಲಿ 1 into 1 is 1. Next -1 + 1 get cancelled. -2 into -2 is +4 divided by square root of 6. ಸೊ 4ಅನ್ನು 2 into 2 ಮಾಡ್ಬೋದು. ಓಕೆ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 6 ಇದೆಯಲ್ಲ ಅದನ್ನು 2 into 3 ಮಾಡ್ಬೋದು. ಈಕ್ವಲ್ ಟು 2 ಇದೆಯಲ್ಲ ಅದನ್ನು √2 into √2 ಮಾಡ್ಬೋದು. ಓಕೆ, ಮತ್ತಿಲ್ಲಿ 2 ಮಾಮೂಲಿ ಇದೆಯಲ್ಲ ಅದನ್ನು 2 ಹಾಗೆ ಬರೀರಿ. ಡಿವೈಡೆಡ್ ಬೈ √2 into √3 ಅಂತ ಬರಿಬೋದು. ಇದು ಕ್ಯಾನ್ಸಲ್ ಆಗುತ್ತೆ. √2 ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇನಾಯಿತು? ಡೆಲ್ ಎಫ್ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್ ಈಕ್ವಲ್ ಟು 2√2 ಡಿವೈಡೆಡ್ ಬೈ √3. ಸೊ ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ? ಅಥವಾ ಹೀಗೂ ಬರಿಬೋದು, 2 ಅಂತ ಹಾಕಿ ಸ್ಕ್ವೇರ್ ರೂಟ್ ಆಫ್ ಹೋಲ್ ಸ್ಕ್ವೇರ್ ರೂಟ್ ಆಫ್ 2/3 ಹೀಗೂ ಬರಿಬೋದು, ಬೋತ್ ಆರ್ ಈಕ್ವಲ್. ಓಕೆ, ಸೊ ಬುಕ್ಸಲ್ಲಿ ಹೇಗಿದೆ ನೋಡಿ ಸೊಲ್ಯೂಷನ್ನು. ಎಫ್ ಅಂತ ಹೇಳಿ x² y² z² ಮತ್ತು ಇದಕ್ಕೆ ಡೆಲ್ ಎಫ್ ಮಾಡಿರೋದು. ಡೆಲ್ ಎಫ್ ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಈ ಎಕ್ಸ್ಪ್ರೆಷನ್ಸ್ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ಸ್ 1 1 -1 ಇಸ್ ಗಿವನ್ ಇದೆ ಪ್ರಾಬ್ಲಮ್. ಅದನ್ನು ಎಕ್ಸ್ ಪ್ಲೇಸಲ್ಲಿ ವೈ ಪ್ಲೇಸಲ್ಲಿ ಝೆಡ್ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. ಕಾಲ್ ಇಟ್ ಆಸ್ 1. ಇನ್ ಆರ್ಡರ್ ಟು ಫೈಂಡ್ ದಿ ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್, ಸೊ ಈಗ ನಾವು ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೆ ನಾವು ಪೊಸಿಷನ್ ಆಫ್ ವೆಕ್ಟರ್ ಆರನ್ನು ಅಸಂಪ್ಷನ್ ಮಾಡ್ಕೋಬೇಕು, xi + yj + zk ಅಂತ. ನೆಕ್ಸ್ಟ್ ಎಕ್ಸ್ ವೈ ಝೆಡ್ ಈಕ್ವೇಷನ್ ಆರ್ ಎಕ್ಸ್ಪ್ರೆಷನ್ಸ್ ಈಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಎಕ್ಸ್ ಅಂದರೆ e⁻t, y is 1 + 2 sin t, z is 1t - cos t ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂದರೆ ಡೆರಿವೇಟಿವ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಟಿನ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ವೆಕ್ಟರ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದರೆ ಸೊ ಇದು ಬರುತ್ತೆ. ಇದನ್ನು ನಾವು ಟ್ಯಾಂಜೆಂಟ್ ವೆಕ್ಟರ್ ಅಂತ ಕಾಲ್ ಮಾಡ್ತೀವಿ. ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಕರ್ವ್ ಹೀಗೆ ಪಾಸ್ ಆಗಿರುತ್ತಲ್ಲ, ಸೊ ಹೀಗೆ ಹೋದರೆ ಸೊ ಇಲ್ಲಿ ಟ್ಯಾಂಜೆಂಟ್. ಸೊ ದಿಸ್ ಇಸ್ dy ಅಂತ ಆಗ್ಬೋದು, ದಿಸ್ ಇಸ್ dx ಅಂತ ಆಗ್ಬೋದು. ದಿಸ್ ಒನ್ ಈಸ್ ಟ್ಯಾಂಜೆಂಟ್ ಕರ್ವ್. ಸೊ ನೆಕ್ಸ್ಟು ಪಾಯಿಂಟ್ ಪಿ ಇದೆಯಲ್ಲ, ಇಲ್ಲಿ ಸಮ್ವೇರ್ ಪಾಯಿಂಟ್ ಪಿ ಅಂತ ಕಾಲ್ ಮಾಡಿದ್ರೆ, ಈ ಪಾಯಿಂಟ್ ಪಿ ಅಂತ ತೊಗೊಂಡ್ರೆ ಅದು ಎಕ್ಸ್ ವೈ ಝೆಡ್ ಪಾಯಿಂಟ್ಸ್ ಆರ್ ಗಿವನ್ ಇನ್ ದಿ ಕ್ವಶನ್ಸ್, ಅದಕ್ಕೆ ಬೈ ಡಾಟಾ ಅಂತ ಬರೆಯೋದು. ಸೊ ಎಕ್ಸ್ ಈಸ್ ಎಕ್ಸ್ ಈಕ್ವಲ್ ಟು e⁻t, ಎಕ್ಸ್ ಈಸ್ 1 ಇಲ್ಲಿಂದ. ದೆನ್ ವೈ ಈಕ್ವಲ್ ಟು 1 + 2 sin t, 1 + 2 sin t ಅಂದರೆ ವೈ ಈಸ್ 1. ನೆಕ್ಸ್ಟ್ t - cos t ಅಂತ ಹೇಳಿದ್ರೆ ಝೆಡ್ ಈಸ್ -1. ಸೊ ಇಲ್ಲಿ e⁻t = 1 ಇದೆಯಲ್ಲ, ಫಸ್ಟ್ ಎಕ್ಸ್ಪ್ರೆಷನ್ಸ್ ಕನ್ಸಿಡರ್ ಮಾಡೋಣ.
ಸೊ ಎನಿ ವ್ಯಾಲ್ಯೂ ಪವರ್ ಆಫ್ 0 ಅಂದರೆ 1 ಆಗುತ್ತೆ. ಆಲ್ರೆಡಿ ಇಲ್ಲಿ ಇದೆಯಲ್ಲ, ಹಾಗಾಗಿ ಇಲ್ಲಿ ಕೂಡ ನ ಅಸಂಪ್ಷನ್ ಮಾಡಿರೋದು. ಅವಾಗೇನಾಗುತ್ತೆ, ಪವರ್ ಆಫ್ 0 ಅಂತ ತೊಗೊಂಡ್ರೆ ಇಲ್ಲಿ ಬೇಸ್, ಸೊ ಕ್ಯಾನ್ಸಲ್ ಆಗ್ತದೆ. ಇಂಡೆಕ್ಸಲ್ಲಿ ಡಿಫ್ರೆಂಟ್ ಇದೆ, ಇಲ್ಲಿ ಟಿ ಇದೆ, ಇಲ್ಲಿ 0 ಇದೆ. ಸೊ ದೇರ್ ಫೋರ್ ಟಿ ಈಕ್ವಲ್ ಟು 0. ಇದು ಇಟ್ ಇಂಪ್ಲೈಸ್ ಅಂತ ನೆಕ್ಸ್ಟ್ ಲೈನಲ್ಲಿ. ಆ್ಯಂಡ್ ದಿಸ್ ವ್ಯಾಲ್ಯೂ ಆಫ್ ಟಿ ಸ್ಯಾಟಿಸ್ಫೈ ಆಲ್ ದಿ ಈಕ್ವೇಷನ್ಸನ್ನು, ಈ ಈಕ್ವೇಷನ್ಸ್ನೆಲ್ಲ ಸ್ಯಾಟಿಸ್ಫೈ ಮಾಡುತ್ತದೆ. ಇಲ್ಲಿ 0 ಹಾಕ್ಕೊಂಡ್ರೆ ಸೈನ್ 0 ಈಸ್ 0, 0 ಇಂಟು 2 ಈಸ್ 0. ಸೊ ಎಲ್ ಎಚ್ ಎಸ್ ಅಲ್ಲಿ 1 ಬಂತು, ಆರ್ ಎಚ್ ಎಸ್ ಅಲ್ಲೂ 1 ಇದೆ. ಸಿಮಿಲರ್ಲಿ ಇಲ್ಲಿ 0 ಹಾಕಿದರೆ 0 ಆಯಿತು, ಇಲ್ಲಿ 0 ಹಾಕಿದರೆ ಕಾಸ್ 0 ಈಸ್ 1, -1 ಅದುವೆ. ಎಲ್ ಎಚ್ ಎಸ್ ಅಲ್ಲಿ -1, ಆರ್ ಎಚ್ ಎಸ್ ಅಲ್ಲಿ -1, ಸ್ಯಾಟಿಸ್ಫೈ. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಅಂದರೆ ಆರ್ಡಿನರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಆಫ್ ಪೊಸಿಷನ್ ವೆಕ್ಟರ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ವೆನ್ ಟಿ ಈಕ್ವಲ್ ಟು 0 ಆದಾಗ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. dr/dt ಇಲ್ಲಿದೆಯಲ್ಲ, ಇದಕ್ಕೆ ಟಿ ಈಕ್ವಲ್ ಟು 0 ಹಾಕಿ, ಪವರ್ ಆಫ್ 0 ಅಂದರೆ 1 ಇಂಟು ಐ ಈಸ್ ಐ, ಮತ್ತು ಕಾಸ್ 0 ಈಸ್ 1 ಇಂಟು 2 ಈಸ್ 2j, ಸೈನ್ 0 ಈಸ್ 0, 0 ಪ್ಲಸ್ 1 ಈಸ್ 1 ಇಂಟು ಕೆ ಈಸ್ ಕೆ. Is the direction of the tangent and the unit vector in the direction is unit normal vector equal to, ಇದಕ್ಕೇನೆ ಯೂನಿಟ್ ನಾರ್ಮಲ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್ ಇದಲ್ವಾ, ಆ್ಯಂಡ್ ದಿ ಯೂನಿಟ್ ನಾರ್ಮಲ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ಏನಾಗುತ್ತೆ ಅಂತ. ಇದು dr/dt ಇದೆಯಲ್ಲ, dr/dt ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್ ಅಷ್ಟೇ. ಇದಿದೆಯಲ್ಲ, ಇದಕ್ಕೆ ಯೂನಿಟ್ ನಾರ್ಮಲ್, ಯೂನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ಅಂತ ಇದು. ಓಕೆ, ಸೊ ದೆನ್ ಇದನ್ನೇ ಕನ್ಸಿಡರ್ ಮಾಡಬೇಕು. ವೆಕ್ಟರ್ ಅದನ್ನೇ ಬರೀರಿ, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ಮಾಡಿದರೆ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಕ್ವಶನ್ಸಲ್ಲಿ ಮೇಯ್ನ್ ಕ್ವಶನ್ನಲ್ಲಿ ಕೇಳಿರೋದೇನು, ಡೈರೆಕ್ಷನಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕು. XYZ ಅಲಾಂಗ್ ದಿ ಟ್ಯಾಂಜೆಂಟ್ ಟು ದಿ ಗಿವನ್ ಕರ್ವ್. ಸೊ ಡೆಲ್ ಎಫ್ ಬೈ ಡಾಟ್ ಯೂನಿಟ್ ನಾರ್ಮಲ್ ವೆಕ್ಟರ್ ಬರೆಯೋದು. ಡೆಲ್ ಎಫ್ ಅಂದರೆ ಇಲ್ಲಿ ಇದೆಯಲ್ಲ, ಡೆಲ್ ಎಫ್ದು ಈಕ್ವೇಷನ್ ನಂಬರ್ 1ನಲ್ಲಿರೋದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಡೆಲ್ ಎಫ್ಗೆ ಇಲ್ಲಿ ಡಾಟ್ ಇದೆ, ಡಾಟ್ ಬರಿಬೇಕು, ಮತ್ತು ಯೂನಿಟ್ ನಾರ್ಮಲ್ ವೆಕ್ಟರ್ ಇದೆಯಲ್ಲ ಅದನ್ನು ಇಲ್ಲಿ ಬರಿಬೇಕು ಬೈ ಯೂಸಿಂಗ್ ಈಕ್ವೇಷನ್ ನಂಬರ್ 1. ಸೊ ಆಫ್ಟರ್ ಸಿಂಪ್ಲಿಫೈ ವಿಲ್ ಗೆಟ್ ದಿಸ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.